ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಮಾವಿನ ಹಣ್ಣಿನ ಶ್ರೀಕಂಠು ಮತ್ತು ಪೂರಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗಿ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಈ ಸಮ್ಮರ್ ಸೀಸನಲ್ಲಿ ಮಾವಿನ ಹಣ್ಣಿಂದ ನಾವು ವೆರೈಟಿ ಆದಂಥ ಡಿಶ್ಗಳನ್ನು ಮಾಡ್ಬೋದು. ಯಾಕೆಂದರೆ ಈಗ ಸಮ್ಮರ್ ಸೀಸನ್ ಅಂದರೆ ನಾವು ಮಾವಿನ ಹಣ್ಣನ್ನು ಹೆಚ್ಚಾಗಿ ನೋಡ್ತೀವಿ. ಅದರಿಂದ ಇವತ್ತು ನಾನು ಮಾವಿನ ಹಣ್ಣಿನಿಂದ ಒಂದು ಸ್ಪೆಷಲ್ ಆಗಿರುವಂಥ ಮಾವಿನ ಹಣ್ಣಿನ ಶ್ರೀಕಂಠ ಮತ್ತು ಪೂರಿಯನ್ನು ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂಥ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನು ಮುಂದುವರಿಸೋಣ. ಇಲ್ಲಿ ಶ್ರೀಕಂಠ ಮಾಡೋಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದು ಬಾದಾಮ್ ಮಾವಿನ ಹಣ್ಣು ಆಗಿರೋದ್ರಿಂದ ದೊಡ್ಡದಾಗಿದೆ, ಅದಕ್ಕೋಸ್ಕರ ಒಂದೇ ಒಂದು ಈ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಮೊಸರನ್ನ ತಗೊಂಡಿದ್ದೀನಿ, ಗಟ್ಟಿ ಮೊಸರನ್ನ. ನಂತರ ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಶುಗರನ್ನು ತಗೊಂಡಿದ್ದೀನಿ. ಜೊತೆಗೆ ಫ್ಲೇವರಿಗೋಸ್ಕರ ಏಲಕ್ಕಿ ಪೌಡರ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಮ್ಯಾಂಗೋದು ತೊಳ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ. ರಫ್ ಆಗಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದನ್ನ ಮತ್ತೆ ನಾವು ಮಿಕ್ಸಿ ಮಾಡ್ಕೊಳ್ತೀವಿ, ಗ್ರೈಂಡ್ ಮಾಡ್ತೀವಿ. ಅದಕ್ಕೋಸ್ಕರ ರಫ್ ಆಗಿ ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಸಣ್ಣ ಮ್ಯಾಂಗೋಸ್ ಆದರೆ ಒಂದೆರಡು ಮ್ಯಾಂಗೋಸನ್ನು ತಗೊಬೋದು. ಇದು ದೊಡ್ಡದು ಇರೋದ್ರಿಂದ ನಾನು ಒಂದೇ ಒಂದು ಮ್ಯಾಂಗೋಸನ್ನ ತಗೊಂಡಿದ್ದೀನಿ. ರಫ್ ಆಗಿ ಕಟ್ ಮಾಡಿ. ಈಗ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬನ್ನಿ. ಈಗ ಇದನ್ನ ನಾನು ನೋಡ್ತಾ ಇದ್ದೀರಲ್ವಾ, ಗ್ರೈಂಡ್ ಮಾಡ್ಕೊಂಡಿನಿ ಎಷ್ಟು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗಿದೆ ಅಂತ. ಈಗ ಇದನ್ನ ನಾನು ಒಂದು ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಹಾಗೆ ನಾವು ಇದನ್ನ ಮೊಸರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಪ್ಯಾನ್ ಅಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಸಕ್ಕರೆ ಜೊತೆಗೆ ಚೆನ್ನಾಗಿ 1-2 ನಿಮಿಷಗಳ ಕಾಲ ಕುದಿಸ್ಕೊಂಡು ನಂತರ ನಾವು ಇದನ್ನ ಮೊಸರು ಜೊತೆ ಮಿಕ್ಸ್ ಮಾಡಿದ್ರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ, ಮೊದಲಿಗೆ ಇದನ್ನ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ಯಾನ್ ಅನ್ನ ಸ್ಟವ್ ಮೇಲೆ ಇಟ್ಕೊಂಡು ಈಗ ಗ್ಯಾಸ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಶುಗರ್ನ ತಗೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅದ್ರ ಪ್ರಕಾರವಾಗಿ ನೀವು ಹಾಕೊಳ್ಬೇಕು. ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಸ್ವಲ್ಪ ಶುಗರ್ನ ಹಾಕೊಳ್ಬೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಚೆನ್ನಾಗಿ ಇದರಲ್ಲಿ ಕರಗಬೇಕು, ಆ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ನಾವು ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಂಡು, ಕಾಣಿಸ್ತಾ ಇದೆಯಲ್ಲ ಈ ರೀತಿ ಶುಗರು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ನಂತರ ಇದನ್ನ ಒಂದು 2-3 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಜಾಮ್ ರೀತಿಯಾಗಿ ಬರಬೇಕು, ಅಂದ್ರೆ ಕ್ರೀಮಿ ಟೆಕ್ಸ್ಚರ್ ಅವಾಗ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಹಾಗೆ ನಾವು ಮೊಸರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಹೇಗೆ ಆದ್ರೂ ಮಾವಿನ ಹಣ್ಣಿಂದು ಹಸಿ ಹಸಿ ಇದ್ದೇ ಇರುತ್ತಲ್ವಾ, ಅಷ್ಟು ಟೇಸ್ಟ್ ಇರಲ್ಲ. ಈ ರೀತಿ ನೀವು ಒಂದ್ಸತಿ ಮಾಡಿ ನೋಡಿ, ನೀವು ಸಹ ತುಂಬಾ ಇಷ್ಟಪಡ್ತೀರಿ. ನೋಡ್ತಾ ಇದ್ರಲ್ಲ ಈ ರೀತಿ 1-2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ನಾನಿಲ್ಲಿ ಫ್ಲೇವರಿಗೋಸ್ಕರ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಇಲೈಚಿ ಪೌಡರ್ ಅಂದ್ರೆ ಏಲಕ್ಕಿ ಪೌಡರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಈಗ ಇದು ರೆಡಿ ಆಗಿದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಇದು 1-2 ನಿಮಿಷ ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ. ಇಲ್ಲಿ ನಾನು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಅಂದ್ರೆ ನಾನು ನಾರ್ಮಲ್ ಮೊಸರನ್ನ ಬಿಳಿ ಬಟ್ಟೆಯಲ್ಲಿ 1-2 ಗಂಟೆಗಳ ಕಾಲ ಕಟ್ಟಿ ಇಟ್ಟಿದ್ದೆ. ಅದು ನೀರೆಲ್ಲ ಇಳ್ಕೊಂಡ್ಮೇಲೆ ಈ ರೀತಿ ಗಟ್ಟಿಯಾಗಿದೆ. ಈಗ ಇದನ್ನ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನಾನು ಒಂದು ಅರ್ಧ ಲೀಟರ್ ಮೊಸರು ತಗೊಂಡಿದ್ದೆ, ಅದರಿಂದ ಇಷ್ಟು ಗಟ್ಟಿ ಹಾಕಿದ್ರೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಗಟ್ಟಿ ಮೊಸರು ಇಷ್ಟು ಸಿಕ್ಕಿದೆ, ನೋಡ್ತಾ ಇದ್ದೀರಲ್ವಾ. ಈಗ ಇದಕ್ಕೆ ನಾನು ಫಸ್ಟಿಗೆ ಒಂದು ಸ್ವಲ್ಪ ನಾನು ರೆಡಿ ಮಾಡಿಟ್ಕೊಂಡಿರುವಂತ ಮ್ಯಾಂಗೋದು ಮಿಕ್ಸ್ಚರ್ ಇದೆಯಲ್ಲ ಅದನ್ನ ಹಾಕ್ಕೊಳ್ತೀನಿ. ನಾವು ಗಟ್ಟಿ ಮೊಸರು ತಗೊಳ್ಳಿಲ್ಲ ಅಂದ್ರೆ ಈ ಮಾವಿನ ಹಣ್ಣಿನ ಶ್ರೀಕಂಠು ಚೆನ್ನಾಗಾಗಲ್ಲ, ಯಾಕೆಂದ್ರೆ ಮಾಡ್ತಾ ಮಾಡ್ತಾ ಇದೇನಾಗ್ಬಿಡುತ್ತೆ, ನೀರ್ ಬಿಟ್ಬಿಡುತ್ತೆ, ಅವಾಗ ಶ್ರೀಕಂಠು ಚೆನ್ನಾಗಿರಲ್ಲ. ಅದರಿಂದ ಯಾವಾಗ್ಲೂ ನಾವು ಶ್ರೀಕಂಠ ಮಾಡ್ಬೇಕಾದ್ರೆ ಮೊಸರು ಗಟ್ಟಿಯಾಗಿರ್ಬೇಕು, ಜೊತೆಗೆ ಮ್ಯಾಂಗೋನ ಈ ರೀತಿ ನಾವು ಚೆನ್ನಾಗಿ ಕುದಿಸ್ಕೊಂಡು ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಯಾವಾಗ್ಲೂ ಶ್ರೀಕಂಠು ಗಟ್ಟಿಯಾಗೆ ಇರಬೇಕು. ಇದನ್ನ ಪೂರಿ ಜೊತೆಗಂತೂ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ನಾವು ಹೇಳ್ಬೋದು. ಈಗ ಮತ್ತೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ, ಈಗ ನಾನು ಎಲ್ಲ ಮ್ಯಾಂಗೋದು ಮಿಕ್ಸ್ಚರ್ ಇದೆ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ, ಎಷ್ಟು ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬಹುದು. ಈಗ ಇದನ್ನ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ. ಈಗ ನಾನು ಗಾರ್ನಿಶ್ಗೋಸ್ಕರ ಮೇಲಿಂದ ಡ್ರೈ ಫ್ರೂಟ್ಸ್ ನ ಹಾಕೊಳ್ತಾ ಇದ್ದೀನಿ, ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಇದನ್ನ ರೆಡಿ ಮಾಡ್ಕೊಳ್ಬಹುದು ಅಂತ. ನೋಡಿದ್ರಲ್ವಾ ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು. ಇಲ್ಲಿ ಗಾರ್ನಿಶ್ಗೋಸ್ಕರ ನಾನು ಡ್ರೈ ಫ್ರೂಟ್ಸ್ ನ ಹಾಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ. ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬಹುದು. ಈ ರೆಸಿಪಿಯನ್ನ ನೀವು ಸಹ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೆ ಅದನ್ನೂ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಮುಂದಿನ ರೆಸಿಪಿಯಲ್ಲಿ ನಾವು ಅದನ್ನ ಮಾಡೋಕೆ ಟ್ರೈ ಮಾಡ್ತೀವಿ. ಜೊತೆಗೆ ಇದುವರೆಗೂ ನಮ್ಮ ಚಾನೆಲ್ ನಲ್ಲಿ 100ಕ್ಕಿಂತ ಹೆಚ್ಚಿನ ರೆಸಿಪಿಗಳನ್ನ ನಾವು ಮಾಡಿ ತೋರಿಸಿದೀವಿ. ನಿಮ್ಮ ಕಡೆಯಿಂದನೂ ಸ್ವಲ್ಪ ಮಟ್ಟಿನ ಸಪೋರ್ಟ್ ಸಿಕ್ಕಿದೆ. ಆದ್ರೂ ನಾವು ಇನ್ನೂ ಹೆಚ್ಚಿನ ಸಪೋರ್ಟ್ ಅನ್ನ ನಿಮ್ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಒಂದು ರೆಸಿಪಿಯನ್ನ ಮಾಡ್ಬೇಕು ಅಂದ್ರೆ ಸಮಯ ಮತ್ತು ಎಫರ್ಟ್ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಆದ್ರಿಂದ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚಿನದಾಗಿ ಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ಮ ರಿಲೇಟಿವ್ಸ್ ಗಳಿಗೆ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಸಪೋರ್ಟು ಸಿಕ್ಕಿದಂಗಾಗುತ್ತೆ. ಸರಿ ಸ್ನೇಹಿತರೆ, ಮತ್ತೆ ಇದೇ ರೀತಿಯಾದಂತ ಹೊಸ ರೆಸಿಪಿಯೊಂದಿಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.